ಮಲ್ಕೊಳಕೊಂದೂರು ತಲೆ ಮೇಲೆ ಒಂಚೂರು ಮಲಗಕ್ಕೆ ತಾಯಿ ಮಂಚ. ಯವ್ವ, ಅಯ್ಯೋ ಇವ್ರ ಮನೆ ಕಾಯೋಗ, ಇವ್ರ ಕಣ್ಣಾಗ ಕಿತ್ತೋಗ, ಅಯ್ಯೋ ಇವ್ರ ನೆಗದು ಬೀಳ, ನನ್ನ ಸೊಂಟನೇ ಮುರಿದಿಟ್ರಲ್ಲಪ್ಪ. ಯಾರಪ್ಪ ಇದು ನನಗೆ ಹಿಂಗೆ ಬೀಳಿಸಿದ್ದು? ಅಯ್ಯೋ ಯಾರಿದು? ಅಯ್ಯೋ ನನ್ನ ಕಲ್ಲು ಏನೋ ಅಂತ ಎಡವಿದ್ನೆ, ನನ್ನ ಕಾಲಂತೂ ಹೆಂಗೆ ನೋವಾಗ್ಬಿಡ್ತಲ್ಲ. ಯಾರ ನೋಡಿದ್ರೆ ಮಾತಾಡ್ತಾ ಇದ್ದಾರಪ್ಪ. ಯಾರು ಮಾತಾಡ್ತಿರೋದು? ಯಾರ ತಾಯಿ? ಅಯ್ಯೋ ಇವ ಧ್ವನಿ ಕೇಳಿದರೆ ನಮ್ಮ ಸಣ್ಣವನೇ ಅನ್ನಿಸ್ತತ್ತೆ. ನಾನು ಹೆಂಗೋ ನೆಮ್ಮದಿಯಾಗ ಕುತ್ಕೊಂಡು ಹಾಡು ಹೇಳ್ತಿದ್ದೆ, ಈ ಸಣ್ಣವ ಬಂದು ನನ್ನ ಜಾಡ್ಸ್ ಹೊಡೆದ್ಬಿಟ್ಲಲ್ಲಪ್ಪ. ಹೆಂಗಪ್ಪ ಎದ್ದಾಳದು ನಾನು? ಮೊದಲೇ ಈ ಕುಳ್ಳಿ ಕಣ್ಣು ಬೇರೆ ಕಾಣಲ್ಲ, ನನ್ನೆಲ್ಲನೂ ಹೇಳ್ತತ್ತಾಳ. ಅಯ್ಯೋ ಸಣ್ಣವ, ನಾನು ತಿಪ್ಪಕ್ಕ. ಅಯ್ಯೋ ಕಣ್ಕೊಂಡಲ್ಲ ಅಂದರೆ ಎಲ್ಲ ಒಂದು ಕಡೆ ಕುತ್ಕೊಳಕ್ಕಾಗಲ್ಲ ನಿನಗೆ. ನಾನು ಈಗಿನ್ನ ಒಂದು ಸಿಷ್ಟಿ ತಗೊಂಡಿದ್ದೆ, ಆ ಸಿಷ್ಟಿ ಎಲ್ಲ ಇಳಿದು ನೀರಾಗಿ ಹೋಗ್ಬಿಡ್ತು. ಹಂಗೆ ಮಾಡ್ದೆಲ್ಲ ಸಣ್ಣವ್ವ ನೀನು. ಎಂಥ ಕೆಲಸ ಮಾಡಿದೆ ಸಣ್ಣವ್ವ. ಅಯ್ಯೋ ಲೇ ತಿಪ್ಪಿ ನೀನೇನೆ? ಅಯ್ಯೋ ದೇವ್ರೆ, ನಾನು ಏನೋ ಕೊಲ್ಲೆಡಿದೆ ಅಂದ್ಕೊಂಡ್ಬಿಟ್ಟೆ ಕಾಣಿ. ಅದು ಹಿಂಗೆ ಬರ್ತಿದ್ನೆ ಮನೆಗೆ ಹೋಗೋಣಂತ. ನೀನು ಕುಂತ್ರೋದು ನನಗೇನೆ ಕಾಣಬೇಕು, ನೀನು ಅತ್ತಾಗೆಲ್ಲ ವಾರಿ ಕುತ್ಕೊಬೇಕ ಬೇಡ. ಅಲ್ಲ ಕಾಣಿ ನಶಿಗೆಟ್ಟಾಳೆ, ನನ್ನ ಎದುರಿಗೇನೆ ಸಿಷ್ಟಿ ಹೊಡೆದೆ 90 ಹೊಡೆದೆ ಅಂತೀಯಲ್ಲೇ, ಮನ ಮರೆಯದಿಲ್ದಾಳೆ. ಅಲ್ಲ ಕಡೆ ಮೊನ್ನಿನ ಅಡ್ಮಿಂಟಾಗಿ ಆಸ್ಪತ್ರೆಯಿಂದ ಕರ್ಕೊಂಬಂದ್ರು ಅಂದರು, ಅಲ್ಲ ಕುಡ್ಕೊಂಡು ಕೂತಿದ್ದೇನೆ. ಥೋ ಎಂಥ ಮನ ಮರೆಯದಿಲ್ದಾಳೆ. ಸೊಸೆರು ಮಕ್ಕಳು ಅವರೆಲ್ಲ ಇದ್ದಾರೆ, ಅವ್ರಿಗಾನ ಹಂಚ್ಕೊಂಡು ಜೀವನ ಮಾಡ್ಬೇಕು ಕಣೆ. ಏಯ್ ಸಣ್ಣವ, ನನಗೆ ಮನ ಮರ್ಯಾದೆ ಅಂತ ನೀನು ಪಾಠ ಕಲಿಸ್ಬೇಡ ಈಗ ಆಯ್ತಾ? ನಾನು ನನ್ನ ಒಳಗಿನ ನೋವು ಯಾರಿಗೆ ಹೇಳೋಣ? ಆ ನೋವು ಮರೆಯೋಕ್ಕೆ ನಾನು ಈಗ ಕುಡ್ದಿರೋದು, ಗೊತ್ತಾ ನಿನಗೆ? ನನ್ನ ಗಂಡ ಇದಾನಲ್ಲ, ಅವನ ನೋವು ತಡ್ಕೊಳೋಣ, ನನ್ನ ಮಕ್ಕಳು ನೋವು ತಡ್ಕೊಳೋಣ, ನನ್ನ ಸೊಸೆಯರಿದಾರಲ್ಲ ಅವ್ರು ಕೊಡೋ ನೋವು ತಡ್ಕೊಳೋಣ, ಯಾವುದಂತ ತಡ್ಕೊಳೋಣ ಹೇಳ? ಏಯ್ ಶಣವ, ಕೂತ್ಕ ಇಲ್ಲಿ, ಕೂತ್ಕ. ನೀನು ನನ್ನ ಮಗಳಂತ ನೀನು ಯಾವತ್ತಾನ ನೋಡಕ್ಕೆ ಬಂದಿದೀಯ? ಇಲ್ಲ. ಸತ್ಲ ಬದುಕಿಲ್ಲ ಅಂತಾನ ಕೇಳ್ತೀಯ? ಅದೂ ಇಲ್ಲ. ನಾನು ಏನು ಮಾಡೋಣ ಹೇಳ? ಅವ ಇಂಥ ಕಮ್ಮನ ಮಗಳಂತ ಜನಕ್ಕೆಲ್ಲ ಗೊತ್ತಾಗಿ ನನಗೆ ಕ್ಯಾಕ್ರಿ ಸುಗುಳ್ತಾರೆ ಕಣೆ. ಇನ್ನು ಏನು ಮಾಡೋಣ ಅಂತ ಕೇಳ್ತೀಯಲ್ಲಿ? ಏನು ಮಾಡ್ತೀನಿ ನೋಡು, ಏನೋ ಮೊಸರು ಕಷ ಏನಿದ್ರೆ ಮಾಡೋ, ಅಲ್ಲಿ ಕುತ್ಕೊಂಡು ಒಳಕ್ಕೆ ಹೋಗಿ. ಇಲ್ಲಿ ರೋಡ್ನಾಗ ಕುತ್ಕೊಂಡು ನಾನು ಏನು ಮಾಡೋಣ ಅಂದರೆ ನಾನೇನು ಹೇಳೋಣ ತಾಯಿ ನಿನಗೆ? ಅಪ್ಪ ಅಪ್ಪ ಏನು ಚೆನ್ನಾಗಿ ಕಾಣ್ತಿದ್ದೀರಿ ಲೋಲಾಕ್ಷಿ ಜಲ್ದಾಕ್ಷಿ. ನಿಮ್ಮ ಮುಂದೆ ನಾನೇ ಡಲ್ ಆಗಿಬಿಟ್ಟೆ ಅನ್ಸುತ್ತೆ ಕಣ್ರಿ. ಬಿಟ್ರೆ ಭಾಳ ಚೆನ್ನಾಗಿ ಕಾಣ್ತಿದ್ದೀರ ಕಣ್ರಿ. ಒಳಗೆ ಗೊಂಬೆಗಳು ನೋಡಿದಾಗ ಆಗ್ತೈತೆ ನೋಡಿ ನಿಮ್ಮನ್ನು. ಮತ್ತೆ ನಾವಂದ್ರೇನು ಸುಮ್ಮನೆನಾ? ನಾವು ರೆಡಿ ಆದ್ರೆ ಹಿಂಗೆ ಕಣಮ್ಮ ರೆಡಿ ಆಗೋದು. ನಿನ್ನ ಯಾವಾಗಲೂ ಹಿಂಗೆ ತುರ್ಕಡಿಕೊಂಡು ಹಿಂಗೆ ನಾರ್ಮಲ್ ಆಗಿರ್ತೀವಿ ಅಂದ್ಕೊಂಡಿದೀಯ? ನೀವೇನೇ ಹೇಳ್ರಿ, ಇವತ್ತು ಮಾತ್ರ ಪೂಜೆ ಭಾಳ ಚೆನ್ನಾಗಿ ಹತ್ಕೊಳಕ್ಕ ನಿಮ್ಮ ಮನೆಗೆ. ನಾವು ಮನೆಗೆ ಹೋಗಿ ಇಲ್ಲ ಸಾಯಂಕಾಲ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಗಂತೂ ಭಾಳ ಚೆನ್ನಾಗತ್ತು ಪೂಜೆ. ನಮ್ಮ ಊರ ಮಾತಿದ್ದಿದ್ದೆ ತಡಿಯಮ್ಮ, ನಮ್ಮ ವೀಕ್ಷಕರ ಜೊತೆ ಒಂದ್ಸರು ಮಾತಾಡ್ತೀನಿ. ಇವತ್ತು 2-3 ದಿನದಿಂದ ನಾವು ವಿಡಿಯೋ ಹಾಕಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಆ ಕಾರಣಕ್ಕಾಗಿ ನಾವು ವಿಡಿಯೋ ಹಾಕಿಲ್ಲ. ವಾಯ್ಸಲ್ಲಿ ಸ್ವಲ್ಪ ಬದಲಾವಣೆ ಬರ್ಬೋದು, ಸ್ವಲ್ಪ ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಸ್ವತಂತ್ರ ದಿನಾಚರಣೆ ಇದು ನಾನು ಲೇಟಾಗಿ ಮಾಡ್ತಿದ್ದೀನಿ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ. ಹಾಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ವಿಷಯಕ್ಕ ನೀನು ಒಬ್ಬಳೇ ಬಿಟ್ರಾತೆ, ನಾವು ನಮ್ಮ ವೀಕ್ಷಕರ ಜೊತೆ ಮಾತನಾಡಿ ಅವ್ರಿಗೂ ವಿಶ್ ಮಾಡ್ತೀವಿ. ನೀವು ಒಬ್ಬಳೇ ಹೇಳ್ಬಿಟ್ಟು